ರಾಜ್ಯ ಬಿಜೆಪಿಯ ಚಿಂತನ ಮಂಥನ ಸಭೆಯ ಮುಕ್ತಾಯದ ನಂತರ ಸಮಾರೋಪ ಸಮಾರಂಭದಲ್ಲಿ ಬಿಜೆಪಿಯ ರಾಷ್ಟ್ರೀಯ ಘಟಕದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರು ಆಡಿರುವಂತಹ ಮಾತುಗಳು, ಪಕ್ಷದಿಂದ ಉಚ್ಚಾಟನೆ ಆಗಿರುವಂತಹ ಯತ್ನಾಳರು ಏನು ಹೊರಗಡೆ ಮಾತಾಡ್ತಿದ್ದಾರೆ ಅದಕ್ಕೆ ಪೂರಕವಾಗಿ ಕಾಣಿಸ್ತಿರುವಂಥದ್ದು. ಯಾಕಂದರೆ ಕರ್ನಾಟಕ ಬಿಜೆಪಿಯ ಚಿಂತನ ಮಂಥನ ಸಭೆ ಏನಿತ್ತು, ಸಮಾರೋಪ ಸಮಾರಂಭದಲ್ಲಿ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರು ಬಿಜೆಪಿ ನಾಯಕರಿಗೆ ಕಠಿಣ ಸಂದೇಶ ನೀಡಿದ್ದಾರೆ, ವಾರ್ನಿಂಗ್ ಕೊಟ್ಟಿದ್ದಾರೆ. ಆ ವಾರ್ನಿಂಗ್ ಯಾವ ರೀತಿ ಇದೆ ನೋಡಿ. ಪಕ್ಷದ ಆಂತರಿಕ ಭೇದ ಭಾವ, ನಿರ್ಗತಿಕ ನಾಯಕತ್ವ ಮತ್ತು ಹೋರಾಟದ ಕೊರತೆಯ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಯಕರಿಗೆ ಶಿಸ್ತಿನ ಪಾಠ ನೀಡಿ ಸಂಘಟನೆಯನ್ನು ಮತ್ತು ಸಂಘಟನಾ ಶಕ್ತಿಯನ್ನು ನೀವು ಎಲ್ಲ ಮರ್ತಿದ್ದೀರಿ ಅಂತ ಪರೋಕ್ಷವಾಗಿ ಟೀಕೆ ಮಾಡಿರುವಂಥದ್ದು. ಅದಕ್ಕೆ ಎಕ್ಸಾಂಪಲ್ ಕೊಟ್ಟಿರುವಂಥದ್ದು ಯತ್ನಾಳ್ರನ್ನ ನೋಡಿ ಅಂತ ತುಂಬ ಸ್ಪಷ್ಟವಾಗಿ ಇಲ್ಲಿ ಒಂದು ಸಾಲನ್ನು ಮೆನ್ಷನ್ ಮಾಡಿರುವಂಥದ್ದು. ನಿರ್ಗತಿಕ ನಾಯಕತ್ವ. ಯಾಕೆ ಈ ಮಾತನ್ನು ಹೇಳಿರಬಹುದು? ಹೊರಗಡೆ ಯತ್ನಾಳ್ ಕೂಡ ಅಂಥದ್ದನ್ನೇ ಹೇಳ್ತಿರುವಂಥದ್ದು. ಇನ್ನೂ ಮುಖ್ಯವಾಗಿ ಈ ಕ್ಷಣಕ್ಕೆ ಸರ್ವೆ ನಡೆದರೂ ಕೂಡ ರಾಜ್ಯ ಕಾಂಗ್ರೆಸ್ ಸುಮಾರು 70ರಿಂದ 80 ಸ್ಥಾನ ಪಡೆಯುತ್ತೆ ಅನ್ನೋದಾದರೆ ನೀವು ಎಲ್ಲಿದ್ದೀರಿ ನೋಡಿ. BJP ಮುಂದಿನ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ಕಾಂಗ್ರೆಸ್ ಕೇವಲ ಹೀನಾಯತೆಯಿಂದ ಅಲ್ಲ, ಕಾಂಗ್ರೆಸ್ ಪಡೆದುಕೊಳ್ಳಬಹುದಾದಂತಹ ಏನು ಜನವಿರೋಧಿ ಅಲೆ ಅದರಿಂದ ಅಲ್ಲ, ಬದಲಾಗಿ ಸ್ವಂತ ಶಕ್ತಿಯಿಂದ ಸ್ವಸಾಮರ್ಥ್ಯದಿಂದ BJP 113 ಸ್ಥಾನ ಗೆಲ್ಲಬೇಕು ಅನ್ನುವಂತಹ ಗುರಿಯನ್ನು ಕೊಟ್ಟಿರುವಂಥದ್ದು. ಈ ಕಡೆ ಇವರು ಕೂಡ ಯತ್ನಾಳ್ ಕೂಡ ನಾನು ಮತ್ತು ನಿಖಿಲ್ ಕುಮಾರಸ್ವಾಮಿ ಜೊತೆಲಿದ್ದರೆ 150 ಸ್ಥಾನ ಗೆಲ್ತೀನಿ ಅನ್ನೋ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಅದಕ್ಕೆ ಪೂರಕವಾಗಿ ಅವರು ಎಲ್ಲಿಗೋದ್ರೂ ಕೂಡ ಅವ್ರಿಗೆ ಸಿಗ್ತಿರುವಂತಹ ಜನಬೆಂಬಲವನ್ನು ಎಕ್ಸಾಂಪಲ್ ಕೊಡ್ತಿದ್ದಾರೆ. ಹಿಂದುತ್ವ ನಿಮಗೆ ಬೇಕಾಗಿಲ್ಲ ಅನ್ನೋದಾದರೆ ನೀವು ಪಕ್ಷ ಬಿಟ್ಟು ಹೊರಟೋಗಿ, ಯಾರಾದರೂ ಅಲ್ಲಿರೋರು ಹಿಂದುತ್ವವಾದಿಗಳಿದ್ದಾರೆ ಅವರು ಪಕ್ಷ ಮುನ್ನಡೆಸ್ತಾರೆ ಅನ್ನುವಂಥದ್ದು ಒಬ್ಬ BJPಯ ನಾಯಕನಾಗಿ, ಅಂದರೆ ಉಚ್ಚಾಟಿತ ನಾಯಕನಾಗಿ ಯತ್ನಾಳ್ರು ಕೊಡ್ತಿರುವಂತಹ ಒಂದು ಉದಾಹರಣೆ ನೋಡಿ. ಇಲ್ಲಿ ಇದೀಗ ರಾಜ್ಯದಲ್ಲಿ ಸರ್ವೆ ಮಾಡಿದರೆ ಕಾಂಗ್ರೆಸ್ಗೆ ಸುಮಾರು 70ರಿಂದ 80 ಸ್ಥಾನಗಳು ಸಿಗಬಹುದು. ಆದರೆ ಅದು ಅವರ ಶಕ್ತಿ ಅಥವಾ ಜನಮನ್ನಣೆ ಕಾರಣವಲ್ಲ. ಅವರು ತಪ್ಪು ಮಾಡುತ್ತಿದ್ದಾರೆ, ಆದರೆ ನೀವು ಅದರಿಂದ ಗೆಲ್ಲುವುದು ಯೋಗ್ಯವಲ್ಲ. ನೀವು ನಿಮ್ಮ ಶಕ್ತಿ ಎಷ್ಟು ಎಂಬುದರ ಮೇಲಿದೆ, ನಿಜವಾದ ಗೆಲುವು ಅದನ್ನು ನಿರ್ಧರಿಸುತ್ತೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಅಷ್ಟೇ ಅಲ್ಲ, ರಾಜ್ಯ ನಾಯಕರ ಬಣಬಡಿದಾಟ ಮತ್ತು ಸ್ಪಷ್ಟ ನಾಯಕತ್ವದ ಕೊರತೆಯಿಂದ ತಳಮಟ್ಟದ ಮುಖಂಡರು ಮತ್ತು ಕಾರ್ಯಕರ್ತರಲ್ಲಿ ಅಸಮಾಧಾನ ಎದುರಾಗುತ್ತಿದೆ. ಕಾರ್ಯಕರ್ತರು ತಮ್ಮ ನಾಯಕರನ್ನು ನಂಬಬೇಕಾದರೆ ಅವರು ಕೈಗೆಟುಕುವಂತಿರಬೇಕು, ನಾಯಕರಲ್ಲಿ ಒಗ್ಗಟ್ಟು ಕಾಣಬೇಕು. ಇಲ್ಲದಿದ್ದರೆ ಕಾರ್ಯಕರ್ತರಿಗೆ ಒಗ್ಗಟ್ಟಿಲ್ಲ ಎಂಬ ಅಭಿಪ್ರಾಯ ಬದಲಾಗದು, ಅದರಿಂದ BJPಗೆ ಲಾಸ್ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಅತ್ಯಂತ ಸ್ಪಷ್ಟವಾಗಿ BJP ಯತ್ನಾಳ್ರ ನಾಯಕತ್ವವನ್ನು ಹೊರಗಿನಿಂದ ಎಕ್ಸಾಂಪಲ್ ಕೊಡ್ತಿದೆ. ಅಂದರೆ ಒಂದು, ಅವರನ್ನು ಪಕ್ಷಕ್ಕೆ ಕರೆಸಿಕೊಂಡು ಮಾತಾಡುವಂಥದ್ದು ಪ್ರಯತ್ನಗಳಾಗ್ತಿರೋದು. ಎರಡನೇದ್ದು, ಅವರನ್ನು ಹೊರಗಡೆ ಇಟ್ಟು ಬೇರೆಯದ್ದೇ ಪ್ರಯೋಗಕ್ಕೆ ಮುಂದಾಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ಹೆಚ್ಚಾಗಿ ಕಾಣ್ತಿದೆ. ಆದರೆ ಸಂತೋಷ್ ಅವರ ಮಾತುಗಳು ಯತ್ನಾಳ್ರ ಮಾತುಗಳ ಕನ್ನಡಿಯಂತೆ ಕಾಣ್ತಿರುವಂಥದ್ದು ಇಲ್ಲಿ ಸೂಕ್ಷ್ಮವಾದಂತಹ ವಿಚಾರ. ಅಲ್ಲಿಗೆ ರಾಜ್ಯ BJPಗೆ ನಿರ್ಗತಿಕ ನಾಯಕತ್ವ ಅನ್ನುವಂತಹ ಪದ ಯಾಕೆ ಬಳಸಿದ್ರು, ಮತ್ತು ಹೊರಗಿನ ಯತ್ನಾಳ್ರ ಎಕ್ಸಾಂಪಲನ್ನು ಪರೋಕ್ಷವಾಗಿ ಯಾಕೆ ಕೊಟ್ಟಿರಬಹುದು? ಯತ್ನಾಳ್ ಪಕ್ಷಕ್ಕೆ ಬೇಕು ಅನ್ನುವಂತಹ ಸಂದೇಶನ ಕಮೆಂಟ್ ಮಾಡಿ.